ಆಹಾ ವಲ್ಲಭ್, ಈ ಅಟ್ಮಾಸ್ಫಿಯರ್ ಇಂದ ಮದ್ವೆ ಕಳೆ ಎದ್ದು ಕಾಣಿಸ್ತಾ ಇದೆ. ನಮ್ಮ ಮನೆ ಪದ್ಧತಿ ಪ್ರಕಾರ ಹುಡುಗ ಹುಡುಗಿಗೆ ಮನೆ ಹರ್ಷನ ಹಚ್ಚಿದ್ರೆ ವಧುವರರಾದಾಗೆ ಮಾವ. ಇಷ್ಟಕ್ಕೂ ಅವರೆಲ್ಲಿ? ಅಲ್ಲಿ ನೋಡಿ ಡ್ಯಾಡ್, ವರಾನು ರೆಡಿ, ವಧು ಕೂಡ ರೆಡಿ. ಇನ್ನೂ ಅರ್ಶನ ತಗೊಂಡೇ ಬಂದಿಲ್ಲ, ಅಷ್ಟ್ರಲ್ಲಿ ನಾನ್ ರೆಡಿ ನೀವ್ ರೆಡಿ ಅಂತಂದ್ರೆ ಹೇಗ ಆಂಟಿ? ಇದೇನು ನೈನಿ ಇನ್ನೂ ಅರ್ಶನ ತರ್ಲಿಲ್ವಲ್ಲ? ಅಲ್ಲೋಡಿ ಬರ್ತಿದ್ದಾಳೆ ಅಜ್ಜಿ. ಅರ್ಶನ ಪುಡಿ ಮಾಡಿ ತಂದಿದ್ದೀನಿ, ತಗೊಳ್ಳಿ ದೊಡ್ಡಮ್ಮವ್ರೆ. ನಮ್ ತಂದೆ ತೀರ್ ಹೋಗಿದ್ದಾರೆ, ನಮ್ ಮಾಮ್ ಕೈಗೆ ಹೇಗ್ ಕೊಡ್ತೀಯಾ? ಅವ್ರು ಇವ್ರಿಗೆ ಅಂತ ಕೊಟ್ರು ಮತ್ತೆ ತಗೋಬೇಕಾಗಿರೋದು ನೀನೇ ತ್ರಿನಯನಿ. ಯಾಕೆ ಅಂದ್ರೆ ವಿಶಾಲ್ ಜಾಸ್ಮಿನ್ ಮುಖಕ್ಕೆ, ಕೈಗೆ, ಕಾಲ್ಗೆ ಅರ್ಶನ ಹಚ್ಚಬೇಕಾಗಿರೋದು ನೀನೇ ಅಲ್ವಾ? ಕ್ಷಮಿಸಿ ಅಮ್ಮೋರೆ, ನಾನು ಅರ್ಶನದ ಪುಡಿ ತಂದಿದ್ದೀನಿ, ಆದರೆ ಯಜಮಾನ್ರಿಗೆ ಹಚ್ಚಕ್ಕಾಗಲ್ಲ. ಪೇಯ್ನ್ ಅಂದ್ರೆ ಏನು ಅಂತ ಇವಾಗ ಗೊತ್ತಾಗ್ತಿದೆಯಲ್ಲ ನೈನಿ. ನಾನು ಈ ಮದುವೆ ಆಗ್ತಿರೋದು ನಿನಗೆ ಇಷ್ಟ ಆಗ್ತಿಲ್ವಲ್ಲ? ಈಗಲಾದರೂ ಬಾಯ್ ಬಿಡು. ಬರಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ನಾನೇ ನಿನ್ಗೆ ಕತೆ ಕವನ ಬರಿ ಅಂತ ಹೇಳಲಿಲ್ಲ. ಓದಕ್ಕೆ ಬರ್ದೇ ಇರೋಳು ನೀನು. ಅರ್ಶನ ಹಚ್ಚಕ್ ಬರಲ್ಲ ಅಂತ ಕತೆ ಹೊಡಿಬೇಡ. ಅರ್ಶನ ಹಚ್ಚು ಅಂತ ಹೇಳ್ದೆ, ಹಚ್ಚು. ನಾನು ಈ ಕೆಲಸ ಮಾಡಲ್ಲ ಅಮ್ಮೋರೆ. ನೀನೇನ್ ಮಾಡ್ತೀಯೋ ಏನ್ ಮಾಡಲ್ಲ ಅನ್ನೋದು ನಮಗ್ ಮುಖ್ಯ ಅಲ್ಲ ನೈನಿ. ವಿಶಾಲ್ಗೆ, ಜಾಸ್ಮಿನ್ಗೆ ಅರ್ಶನ ಹಚ್ಬೇಕು ಅಂದ್ರೆ ಹಚ್ಬೇಕಷ್ಟೇ. ತಿಲೋತ್ತಮ, ಇಲ್ಲಿ ಇಷ್ಟೊಂದು ಹೆಣ್ಮಕ್ಳಿದ್ದಾರೆ, ಅವ್ರನ್ನೇ ಹಚ್ಚಿಸಿ. ನೈನಿನೇ ಹಚ್ಬೇಕು ಅಂತ ಯಾಕೆ ಹಠ ಮಾಡ್ತಾ ಇದ್ದೀರಾ? ಅಯ್ಯೋ, ಶಾಸ್ತ್ರಿಗಳ ಮೊಮ್ಮಗಳು, ಅದು ಅಲ್ದೆ ಈ ಮನೆಗೆ ಒಳ್ಳೇದನ್ ಬಯಸೋಳು. ಪದ್ಧತಿಗಳು, ಆಚರಣೆಗಳನ್ನ ಫಾಲೋ ಮಾಡೋ ಫ್ಯಾಮಿಲಿಲಿ ಹುಟ್ಟಿರೋ ನಯನಿ ಅರ್ಶನ ಹಚ್ಚಿದ್ರೆ ಒಳ್ಳೇದು ಅನ್ನಿಸ್ತು. ಎಂತ ಒಳ್ಳೆ ಮನ್ಸಕ್ಕ ನಿಂದು. ನಯನಿ ಕೂಡ ಸಮಾನವಾದ ಗೌರವ ಕೊಡ್ತಿದ್ಯಲ್ಲ. ಎಲ್ಲಿ ನಿನ್ ಕಾಲ್ ತೋರ್ಸು, ನಮಸ್ಕಾರ ಮಾಡ್ಬೇಕು. ತನಗಿಷ್ಟ ಇಲ್ಲ ಅಂದ್ರು ಬಲವಂತವಾಗಿ ಅರ್ಶನ ಹಚ್ಚು ಅನ್ನೋದು ಒಳ್ಳೇದಲ್ಲ ಅಕ್ಕ. ಅವಳೇ ಈ ಮದ್ವೆ ನಡಿಲಿ ಅಂತ ಹೇಳ್ಬಿಟ್ಟು ಮದ್ವೆ ಕೆಲ್ಸ ಶುರುವಾಗ್ಬೇಕಾದ್ರೆ ಹೀಗ್ ಮಾಡ್ಬಾರ್ದಲ್ವಾ? ಆರಂಭದಲ್ಲೇ ಅಡ್ಗಾಲ್ ಅಂದ ಹಾಗಾಯ್ತು. ಬೇಗ ಹಚ್ ಮುಗ್ಸು, ತುಂಬಾ ಕೆಲ್ಸ ಇದೆ. ಬೇಗ. ಅರ್ಶನ ಯಾರು ಹಚ್ತಾರೆ ಅಂತ ಗೊತ್ತಾ ನಯನಿ? ನಮಗೆ ತುಂಬಾ ಬೇಕಾಗಿರೋರು ಮತ್ತೆ ಹತ್ರದವರು. ಮಾವ, ಇಲ್ಲಿ ಹಾಗೆಲ್ಲ ಅನ್ಕೋಬಾರ್ದು. ಮನೆ ಕೆಲಸದವಳಾಗಿ ಯಜಮಾನ್ರಿಗೆ ಅರ್ಶನ ಹಚ್ಚೋ ಭಾಗ್ಯ ಸಿಕ್ಕಿದೆ ಅನ್ಕೋಬೇಕು. ಹೇಯ್, ಸುಮ್ಮನಿರೋ. ನೈನಿಗೆ ಯಾಕೋ ಅವಮಾನ ಮಾಡ್ತಿದ್ದೀರಾ? ಇದ್ರಲ್ಲಿ ಅವಮಾನ ಆಗೋದೇನಿದೆ? ನಿಜನೇ ತಾನೆ, ತಪ್ಪಾಗೇನು ಹೇಳಿಲ್ವಲ್ಲ. ಸಿಕ್ಕಿರೋ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ದೆ ಅಷ್ಟೇ.
ವಿಶಾಲಾಕ್ಷಮ್ಮ ತಾಯಿ ಇನ್ನೆಷ್ಟು ಪರೀಕ್ಷೆ ಇಡ್ತೀಯ ನನಗೆ? ಏನ್ ಯೋಚನೆ ಮಾಡ್ತಾ ಇದ್ಯಾ ನೈನಿ? ನಾನ್ ಯಾವಾಗ್ಲೋ ಹೇಳ್ದೆ, ನೀನ್ ಇಟ್ಕೊಂಡಿರೋ ಕುಂಕುಮ, ಹಾಕೊಂಡಿರೋ ತಾಳಿ ಇದ್ಯಾವುದು ನಿನ್ ಹತ್ರ ಶಾಶ್ವತವಾಗಿ ಉಳಿಯಲ್ಲ ಅಂತ. ಅವೆಲ್ಲ ಕೇವಲ ಜನ ನೋಡೋದಕ್ ಮಾತ್ರ, ಮತ್ತೆ ನೀನ್ ನೋಡೋದಕ್ ಮಾತ್ರ ಕೆಲ್ಸಕ್ ಬರತ್ತೆ ಅಂತ. ನಿನಗ್ ನೈನಿ ಇಷ್ಟ ಇಲ್ಲ ಅಂತ ಗೊತ್ತು, ಆದ್ರೆ ಇಷ್ಟೊಂದಾ? ನಮ್ಮನ್ನ ಕೆಟ್ಟೋರು ಅನ್ಕೊಂಡ್ರು ಪರವಾಗಿಲ್ಲ, ಮೊದ್ಲು ಶುಭ ಕಾರ್ಯ ನಡಿಬೇಕು. ಅದಾದ್ಮೇಲೆ ಯಾರು ಎಷ್ಟು ಒಳ್ಳೆಯವರು, ಯಾರೆಷ್ಟು ಕೆಟ್ಟವರು ಅಂತ ಗೊತ್ತಾಗುತ್ತೆ. ನೈನಿ, ತುಂಬ ಕಷ್ಟ ಆಗ್ತಿದೆ ಅಲ್ಲ? ಅದು ನಿನ್ನ ಕಣ್ಣಲ್ಲೇ ಕಾಣಿಸ್ತಿದೆ. ನನ್ನ ನಿನ್ನೇನು ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದೆಯಾ ಅಂತ ಈಗ ನಿನಗೆ ಅರ್ಥ ಆಗ್ತಿದೆ ಅನಿಸ್ತಿದೆ. ಏಯ್, ಟೈಮ್ ವೇಸ್ಟ್ ಮಾಡಬೇಡ, ಬೇಗ ಹಚ್ಚು. ಬೇಡ ಮಾಮ್, ನೈನಿ ನನಗೆ ಅರ್ಶನ ಹಚ್ಚಬೇಕಾಗಿಲ್ಲ. ಸೂಪರ್ ಬ್ರೋ, ಸರಿಯಾದ ಟೈಮಿಗೆ ಬಂದು ಎಲ್ಲರೂ ಬಾಯಿ ಮುಚ್ಚಿಸ್ತೀಯ ನೀನು. ಕೆಲವೊಂದ್ಸಾರಿ ನೋ ಅನ್ನೋ ಪದನೇ ತುಂಬಾ ಚೆನ್ನಾಗಿರುತ್ತೆ. ವಿಶಾಲ್, ಯಾಕೆ ಅರ್ಶನ ಹಚ್ಚೋದ್ ಬೇಡ ಅಂತಿದ್ಯಾ? ನನಗೆ ನೈನಿ ಕೈಯಾರೆ, ನೈನಿ ಕೈಯಿಂದ ಅರ್ಶನ ಹಚ್ಚಿಸ್ಕೊಳ್ಳೋದು ಇಷ್ಟ ಇಲ್ಲ. ಇನ್ಯಾರೇ ಹಚ್ಚಿದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಅರ್ಶನ ಕೊಟ್ಬಿಟ್ಟು ಹೊರಡಕ್ಕೇಳಿ. ಯಜಮಾನ್ರು ಈ ಕೆಲಸ ಮಾಡೋದನ್ನ ತಪ್ಪಿಸ್ತಿದ್ದಾರಾ ಅಥವಾ ಕೋಪ ಮಾಡಿಕೊಂಡು ಇಲ್ಲಿಂದ ಹೋಗು ಅಂತಿದ್ದಾರಾ? ಏನು ಗೊತ್ತಾಗ್ತಿಲ್ಲ. ನೈನಿ, ಇದೇ ಸರಿಯಾದ ಅವಕಾಶ. ನಿನ್ ಮನ್ಸಿಗೆ ಬೇಜಾರು ಮಾಡ್ಕೋಬೇಡ. ಅರ್ಶನ ಅಲ್ಲಿಟ್ಟು ಒಳಗೆ ಹೋಗು. ನಿನ್ ಕೈಯಾರೆ ನಿನ್ ಗಂಡನ್ನ ಬೇರೆಯವ್ರ ಕೈಗೆ ಒಪ್ಸೋ ಪರಿಸ್ಥಿತಿ ತಪ್ಪುತ್ತೆ. ತಪ್ಪಲ್ಲ. ಅವಳಿಗೆ ಇಷ್ಟ ಇದ್ರೂ ಇಲ್ದೆ ಹೋದ್ರೂ ಈ ಮದ್ವೆ ನಡೆದೇ ನಡೆಯತ್ತೆ. ಆವತ್ತು ಮನೆಯಿಂದ ಹೊರಗಡೆ ಹೋಗು ಅಂದ ಕೂಡ್ಲೆ ಹೋಗಿದ್ದಿದ್ರೆ ಇವತ್ತಿಷ್ಟು ದುಃಖ ಪಡ್ಬೇಕಾಗ್ತಿರ್ಲಿಲ್ಲ. ಎದುರುತ್ರ ಕೊಟ್ಲು, ಇವಾಗ ಅನುಭವಿಸ್ತಿದ್ದಾಳೆ. ವಿಶಾಲ್ ಬ್ರೋ ತನಗೆ ಹಚ್ಬೇಡ ಅಂದ್ಮೇಲೆ ಯಾಕೆ ಫೋರ್ಸ್ ಮಾಡ್ತೀರಾ ಅತ್ತೆ? ವಿಶ್ಗೆ ಹಚ್ಚೋ ಅಗತ್ಯ ಇಲ್ಲ ಅಂದ್ರೆ ಹೋಗ್ಬಿಡ್ತಾಳ? ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಜಾಸ್ಮಿನ್ ಇದ್ದಾಳೆ. ಅವಳಿಗೆ ಕೆನ್ನೆಯಿಂದ ಕಾಲ್ವರೆಗೂ ಹಚ್ಬೇಕಲ್ವಾ? ಈಗ ಕಾಲ್ ಹಿಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಲ್ವಾ? ಓಕೆ. ವಿಶಾಲ್ಗೆ ನೈನಿ ಹಚ್ಚಬಾರ್ದು ಅಂದ್ರೆ ಜಾಸ್ಮಿನ್ಗಾದ್ರೂ ಯಾಕೆ ಹಚ್ಚಬೇಕು? ಇದೇನತ್ತೆ, ನೀವ್ ದೊಡ್ಡೋರು, ನೀವು ಈ ಶಾಸ್ತ್ರನೆಲ್ಲ ಬೇಡ ಅಂತೀರಾ? ಮಾಮ್ ಮಾತನ್ನ ನೀವ್ ಯಾಕೆ ಕೇಳ್ತೀರಾ ಅತ್ತಿಗೆ? ಏ ನೈನಿ, ಮೊದ್ಲು ಮುಖಕ್ಕೆ ಹಚ್ತೀಯೋ ಇಲ್ಲ ಅಂದ್ರೆ ಜಾಸ್ಮಿನ್ ಇಷ್ಟದಂತೆ ಅವಳು ಪಾದಕ್ಕೆ ಹಚ್ತೀಯೋ ಅನ್ನೋದು ನಿನಗ್ ಬಿಟ್ಟಿದ್ದು. ಅಮ್ಮೋರೆ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಮ್ಮೋರೆ. ಕರುಣೆ ತೋರಿಸ್ಬೇಕಾ? ನೆವರ್. ಯಾಕೆ ಹೀಗೆ ಮಾಡ್ತಿದ್ಯಾ ದುರಂದರ? ಪಾಪ, ಇಲ್ಲಿವರೆಗೆ ನೈನಿ ಪಟ್ಟಿರೋ ಕಷ್ಟ ಅವಮಾನಗಳೇ ಸಾಕು. ಆಯ್ತು, ವಿಶಾಲ್ ಹೇಳ್ದಾಗೆ ಜಾಸ್ಮಿನ್ನು ಹೇಳಕ್ ಹೇಳಿ. ಅರಿಶಿನ ಹಚ್ಬೇಕೋ ಬೇಡವೋ ಅಂತ. ಕರೆಕ್ಟು ಅಲ್ಲಪ್ಪ, ಅವಳು ಬೇಡ ಅಂದ್ರೆ ಬೇಡ ಪಾಪ. ಹೇಳು ಜೆಸ್ಸಿ, ಅನವಶ್ಯಕವಾಗಿ ನೀನು ಫೀಲ್ ಆಗಬಾರ್ದು. ನೈನಿ ತನ್ನ ಕೈಯಾರೆ ಪುಡಿ ಮಾಡಿ ತಂದಿರೋ ಅರ್ಶಿನಾನ ಅವಳೇ ಬಂದು ನನ್ನ ಕೆನ್ನೆಗೆ ಪ್ರೀತಿಯಿಂದ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಅಣ್ಣ.
ಜಾಸ್ಮಿನ್ ಕೂಡ ನಯನಿ ಅರ್ಶನ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾಳ್ ತಾನೆ. ವಿಶಾಲಾಕ್ಷಮ್ಮ ತಾಯಿ, ಮದುವೆಗೆ ಮುಂಚೆ ನನ್ನ ಗಂಡನ ಕಾಪಾಡ್ಕೊಳ್ಳೋಕ್ಕೆ ದಾರಿ ಸಿಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ಇದ್ರಲ್ಲಿ ಇಷ್ಟೊಂದು ಸಂಪ್ರದಾಯ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ. ಯಜಮಾನ್ರು ಅರಿಶಿನ ಹಚ್ಚಬೇಡ ಅಂದ್ರು. ಜಾಸ್ಮಿನ್ ನಮ್ಮವ್ರಿಗೆ ಒಂದ್ ವೇಳೆ ಹಚ್ಚಿದ್ರೆ ನಾನೇ ಅವ್ರನ್ನ ಸೌಭಾಗ್ಯವತಿ ಮಾಡ್ದಾಗುತ್ತೆ. ಈಗ ಏನ್ ಮಾಡ್ಲಿ? ಇಷ್ಟು ಮೊಂಡತನ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ ಅತ್ತೆ. ಇದು ಮದ್ವೆ ಕೂಡ ಅಲ್ಲ ತಾನೆ, ಯಾಕೆ ಹಾಗೆ ಆಗ್ಬೇಕು ಅಂತ ಎಲ್ರು ಹೇಳ್ತಿದ್ದೀರಾ? ಸ್ವಲ್ಪ ನನ್ನ ಅರ್ಥ ಮಾಡ್ಕೊಳ್ಳಿ ಅಮ್ಮೋರೆ. ನಿನಗೆ ನಾನು ಇನ್ನು ಎಷ್ಟು ಸಲ ಹೇಳ್ಬೇಕೆ? ಬಾ ಬಾರೆ ದುರಂದರ ಅಮ್ಮೋರೆ, ನಿನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಹೋಗಿ ಜಾಸ್ಮಿನ್ಗೆ ಅರಿಶಿನ ಹಚ್ಚು. ನಾನು ಹಚ್ಚಲ್ಲ, ನನ್ನ ಬಿಡಿ ಅಮ್ಮೋರೆ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಎಳ್ಕೊಂಡು ಹೋಗಾದ್ರೂ ಹಚ್ಚಿಸ್ತೀನಿ. ನಾಡಿಗೆ ಇವಾಗ ನಾನು 2 ಬೆರಳನ್ನು ಬಾಯಲ್ಲಿ ಇಟ್ಕೊಂಡು ಜೋರಾಗಿ ಬಿಸಿಲ್ ಹಾಕ್ಬೇಕು ಅಂತ ಅನಿಸ್ತಿದೆ. ಯಾರು ತಡಿಬೇಡಿ. ಹಾ, ಚಿಂಕ ಚಕ ಚಿಂಕ ಚಕ ಚಿಂಕ ಚಕ ಚಿಂಕ ಚಕ ಚಿಂಕ ಚಕ ಚಿಂಕ ಚಕ ಚಿಂಕ ಚಕ. ಏನೇ ನಿಂಗ್ ಅಷ್ಟೊಂದ್ ಖುಷಿ? ಅತ್ತೆ, ಅರ್ಶನ ಎಲ್ ಬಿತ್ತು ಅಂತ ನೋಡಿದ್ರ? ಇಲ್ಲ ಅಂದ್ರೆ ಕಣ್ಮಿಟ್ಟಿಕ್ಸ್ದೆ ಹಚ್ಚೋಡಿ ನೋಡಿ. ಅರ್ಶನದ ಪುಡಿ ತಗೊಂಡ್ ಬಾ ಅಂತ ನೈನಿಗೆ ಹೇಳಿದ್ರಿ. ಅವಳು ತಗೊಂಡ್ ಬಂದ್ರೆ ಆಗಲ್ಲ, ನೀನೇ ಹಚ್ಬೇಕು ಅಂತ ಬಲ್ವಂತ ಮಾಡಿ ಅವಳನ್ನ ತಳ್ಳಿದ್ರಿ. ಈಗೇನಾಯ್ತು ಕೊನೆಗೆ? ಅರ್ಶನ ಈಗ ಇಬ್ಬರ ಮೇಲೂ ಬಿತ್ತು. ಅಂದ್ರೆ ಮದುಮಗಳಾಗಿ ನನ್ ತಂಗಿ ನೈನಿ ಮೇಲೆ, ಮದುಮಗನಾಗಿ ನನ್ ಮೈದ್ನ ವಿಶಾಲ್ ಮೇಲೆ. ಜಾಸ್ಮಿನ್, ಏನ್ ಮಾಡ್ತಿದ್ಯಾ ನೀನು? ಸಾರಿ ಅಂಕಲ್, ಮಿಸ್ಟೇಕ್ ಆಗಿ ಹಾಗೆ ಮಾಡ್ಬಿಟ್ಲು. ನೈನಿ ಏನು ಮಾಡ್ದೇನೆ ನಿನ್ ಬಗ್ಗೆ ಏನು ಮಾತಾಡದೇ ಇದ್ರು ಅವಳ ಮೇಲೆ ಯಾಕೆ ಕೋಪ ಮಾಡ್ಕೋತೀಯ ನೀನು? ಜೆಸ್ಸಿ, ಸೇ ಸಾರಿ. ಅಂಕಲ್ಗೆ ಸಾರಿ ಹೇಳು. ವಿಶಾಲ್ನ ಮದ್ವೆ ಆಗಿದ್ದಿದ್ರೆ ಆಗ ನೀನು ಏನ್ ಮಾಡಿದ್ರು ನಡೀತಿತ್ತು ಜಾಸ್ಮಿನ್. ಈಗ ನೀನು ಆವೇಶದಿಂದ ಯಾವ ಪ್ರಾಪರ್ಟಿನ ಡ್ಯಾಮೇಜ್ ಮಾಡಿದ್ರು ಅದು ಆಸ್ತಿ ನಷ್ಟ ಕೇಸಿನ ಕೆಳಗಡೆ ಬರುತ್ತೆ. ನಯನಿ ಅರ್ಶನ ಚೆಲ್ಲಿದ್ಲು ಅನ್ನೋ ಸಿಟ್ಟಲ್ಲಿ ಜಾಸ್ಮಿನ್ ಹಾಗೆ ಮಾಡಿದ್ಲು ಅಷ್ಟೇ. ಏ ನಯನಿ, ಬಿದ್ದಿರೋ ಅರ್ಶನನ ಬಟ್ಲೊಳಗೆ ಹಾಕು. ಬಟ್ಲೊಳಗಡೆ ಹಾಕೊಂಡ್ಮೇಲೆ ಆ ಅರ್ಶನ ತಗೊಂಡು ಹೋಗಿ ಜಾಸ್ಮಿನ್ಗೆ ಹಚ್ಚು. ಕೆಳಗ್ ಬಿದ್ದಿದೆ ಆಂಟಿ. ಪರವಾಗಿಲ್ಲ, ಕೆಳಗಡೆ ಬಿದ್ದ ಪ್ರಸಾದನೇ ತಿಂದ ನೈನಿ ಅರ್ಶನ ಬಟ್ಲೊಳಗಡೆ ಹಾಕಲ್ವಾ? ನಿನಗ್ ಹಚ್ಚಲ್ವಾ? ಕೆಳಗ್ ಬಿದ್ರು ನೀವು ಬಿಡಲ್ವಾ? ದಿಸ್ ಇಸ್ ಟೂ ಮಚ್. ಅಜ್ಜಿ, ಯಾಕೆ ಮಾತಾಡ್ತಿಲ್ಲ ನೀವು? ಮೂರ್ಖರ ಹತ್ರ ಮಾತಾಡಿ ಏನು ಉಪಯೋಗ? ನನ್ನ ಈ ಕೈನಲ್ಲಿ ಅಕ್ಷತೆ ಹಾಕ್ತೀನಿ ಹೊರತು ಯಾವತ್ತೂ ಕೈ ಮಾಡಲ್ಲ. ಛೇ, ದುರಂದರ, ಹುಚ್ಚಿ ತರ ಮಾತಾಡ್ಬೇಡ. ಅಣ್ಣ, ಆ ಅರ್ಶನಕ್ಕೆ ಏನಾಗಿದೆ? ಕೆಳಗಡೆ ಬಿದ್ದಿದೆ ಅಂತ ಯಾಕೆ ಅನ್ಕೋತ್ಯಾ? ಅರ್ಶನ ಅಂದ್ರೆ ಲಕ್ಷ್ಮೀ ದೇವಿಗೆ ಸಮ, ನಿನಗೆ ಗೊತ್ತು ತಾನೆ? ಬಟ್ಲಲ್ಲಿ ಹಾಕ್ತೀನಿ. ಅತ್ತೆ,
ಬರ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ ನೈನಿ. ಗಾಬರಿ ಆಗ್ಬೇಡಿ ದೊಡ್ಡಮ್ಮೋರೆ, ಗಾಯ ಆದ್ರೂ ಸರಿ ಏನೂ ಆಗಲ್ಲ. ಯಾಕಂದ್ರೆ ಈ ರಕ್ತದಲ್ಲೇ ಗಾಯನ ವಾಸಿ ಮಾಡೋ ಗುಣ ಇರೋ ಅರಿಶಿನ ಬೆರೆತಿದೆ. ನೋಡಕ್ಕೆ ಹೀಗಿದ್ರೂ ಕೂಡ ನನಗೆ ನೋವೇನಾಗ್ತಿಲ್ಲ. ಹಚ್ಚಲಾ ಜಾಸ್ಮಿನ್ ಅಮ್ಮೋರೆ? ನೋ ಹೇಗೆ ಹಚ್ತೀಯಾ? ನಿನ್ ರಕ್ತ ನನ್ ಕೆನ್ನೆಗೆ ಹಚ್ತೀಯಾ? ನನ್ ಮುಖ ಎಲ್ಲ ನಿನ್ ರಕ್ತ ಆಗ್ಬೇಕಾ? ನಿಮ್ ಕಾಲ್ ಹಿಡ್ಕೊಂಡು ಅರಿಶಿನ ಹಚ್ತೀನಿ ಅಮ್ಮೋರೆ. ಹಚ್ಲಾ? ರಕ್ತ ವಾಸನೆ ಐ ಕಾಂಟ್ ಬೇರ್. ನಂಗೆ ತಡ್ಕೊಳಕ್ಕಾಗಲ್ಲ. ಅದ್ಯಾಕಮ್ಮೋರೆ, ಇದೇನು ಸಾವಿನ ವಾಸನೆ ಅಲ್ವಲ್ಲ? ಹೂವಿನ ವಾಸನೆ ಅಷ್ಟಂತೂ ಅಲ್ವಲ್ಲ? ಏಯ್, ಹೂ ಅಂದ್ರೆ? ಜಾಸ್ಮಿನ್ ಅಮ್ಮೋರ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅಮ್ಮೋರೆ. ನಯನಿ, ಅವಳು ತಂದಿರೋ ಆರ್ಕಿಡ್ ಹೂವಿನ ವಾಸನೆ ಚೆನ್ನಾಗಿರುತ್ತೆ. ಅದನ್ನ ನಿನ್ ಕೈಯಲ್ಲಿ ಬರ್ತಿರೋ ರಕ್ತಕ್ಕೆ ಹೋಲಿಸ್ತಿದ್ಯಲ್ಲ, ಯಾಕೆ? ಎರಡರ ವ್ಯತ್ಯಾಸನ ಕಂಡುಹಿಡಿ ಅಂತಿದ್ದೀನಿ ಯಜಮಾನ್ರೆ. ಈಗ ಹೇಳಿ, ಅರಿಶಿನ ಹಚ್ಬೇಕಾ ಬೇಡವಾ? ಅರ್ಶನ ಅದ್ರಲ್ಲಿ ಮಿಕ್ಸ್ ಆಗಿದ್ರು ರಕ್ತನೇ ಕಾಣಿಸ್ತಾ ಇದೆ. ಭಯ ಆಗ್ತಾ ಇದೆ ನನಗೆ. ಯಾರಿಗೆ ಯಜಮಾನ್ರೆ ಆ ಭಯ? ಆ ಭಯ ಇದ್ದಿದ್ರೆ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ವಾಟ್ ಜಾಸ್ಮಿನ್, ನೀನೇನಂತ್ಯ? ಇಷ್ಟಕ್ಕೂ ಆ ಅರ್ಶನ ಹಚ್ಚಿಸ್ಕೊತ್ಯೋ ಇಲ್ವೋ? ಆಂಟಿ, ಆರ್ ಯು ಕ್ರೇಜಿ? ಅವಳು ಕೊಲೆ ಮಾಡಿ ಬಂದಿರೋರ್ ತರ ಕೈಗೆಲ್ಲ ರಕ್ತ ಹಚ್ಕೊಂಡು ನನ್ನನ್ನು ಮುಡ್ತಾಳ? ಕೊಲೆನಾ? ಕೊಲೆ ಯಾರು ಮಾಡ್ತಾರೋ ಅವರು. ಇನಫ್! ಇನ್ ಸಾಕು. ವಿಶಾಲ್ ಅವನಿಗೆ ಅರ್ಶನ ಹಚ್ಬೇಡ ಅಂತ ಮೊದಲೇ ಹೇಳ್ದ. ಈಗ ನಾನು ಹೇಳ್ತಿದ್ದೀನಲ್ಲ, ನನ್ನ ತಂಗಿಗೂ ಕೂಡ ಅರ್ಶನ ಹಚ್ಚೋ ಅವಶ್ಯಕತೆ ಇಲ್ಲ. ಲೀವ್ ಇಟ್. ಆ ರಕ್ತದಲ್ಲಿ ಗಾಜಿನ ಚೂರಿರ್ಬೋದು. ನನ್ನ ತಂಗಿ ಮೈಗೆ ಚುಚ್ಕೊಂಡ್ರೆ ಅತ್ಗೆ ಕೈ ಕುಯ್ದು ಹೋದ್ರೂ ಅವ್ರು ಧೈರ್ಯವಾಗೇ ಇದ್ದಾರೆ. ಜಾಸ್ಮಿನ್ಗೆ ಏನಾದರೂ ಆಗ್ಬಿಡುತ್ತೆ ಅಂತ ಟೆನ್ಷನ್ ಯಾಕೆ ಮಾಡ್ಕೋತಿದ್ದೀರಾ? ಒಂದ್ಸಲ ಟ್ರೈ ಮಾಡ್ಲಿ. ಅದೇನದು ಬೀಟ್ರೂಟ್ ಜ್ಯೂಸಾ? ಕುಡ್ದು ನೋಡಕ್ಕೆ? ಬ್ಲಡ್ ನೋಡ್ತಿದ್ರೇನೆ ಏನೋ ಒಂಥರ ಇದೆ. ಯಜಮಾನ್ರೇನೋ ಮೊದಲೇ ಬೇಡ ಅಂದ್ರು. ಮಧುಮಗಳಾಗಿರೋ ನಿಮಗ್ ಬೇಕಿಲ್ವಾ? ಯಾಕೆ ಬೇಡ ಅಂತಿದ್ದೀರಾ? ಹಚ್ಚಿಸ್ಕೊಳ್ಳಿ. ನೋ, ಹತ್ರ ಬರಬೇಡ. ನನಗೇನು ಬೇಡ. ಹೋಗು, ಮೊದಲೇ ಇಲ್ಲಿಂದ ಹೋಗು. ಏ ನೈನಿ, ನೀನ್ ಅರ್ಶನೂ ಹಚ್ಚೋದ್ ಬೇಡ, ಏನು ಹಚ್ಚೋದ್ ಬೇಡ. ಮೊದ್ಲಿಂದ ಹೋಗು. ನಿಮ್ಮಿಷ್ಟ ಅಮ್ಮೋರೆ. ಓಹೋ, ನಿಮ್ ಎಲ್ರಿಗೂ ಅರ್ಥ ಆಯ್ತೋ ಇಲ್ವೋ? ಇಲ್ಲೂ ವರ್ಕೌಟ್ ಆಗ್ಲಿಲ್ಲ. ಈ ಮದ್ವೆ ನಡ್ದಂಗೆ ಮುಖ್ಯವಾದ ವಿಷಯ ಏನು ಅಂತಂದ್ರೆ, ನಮ್ ನೈನಿಗೆ ತನ್ ಕೈಯಾರೆ ಅರ್ಶನ ಹಚ್ಚೋದು ಇಷ್ಟ ಇಲ್ಲ ಅಂತ ಗೊತ್ತಿರೋ ವಿಶಾಲಕ್ಷಮ್ಮ ತಾಯಿನೇ ಹೀಗ್ ಮಾಡ್ಸಿದಾಳೆ. ನಮ್ ನೈನಿ ಆಗಿರೋದಕ್ಕೆ ಅವಳ ಕೈಯಲ್ಲಿ ರಕ್ತ ಬಂದ್ರೂ ಸಹಿಸ್ಕೊಂಡಿದ್ದಾಳೆ.
ನೀನು ಅನ್ಕೊಂಡಿದ್ದನ್ನು ಸಾಧಿಸೋದಕ್ಕೆ ಬರೀ ಗ್ಲಾಸ್ ಪೀಸೇ ಅಲ್ಲ, 1000 ಕತ್ತಿಗಳನ್ನು ಬೇಕಾದ್ರೂ ಚುಚ್ಕೋತೀಯ ನೀನು. ಛಲಗಾತಿ, ಹಠಮಾರಿ, ಸಾಧಿಸ್ಬೇಕು, ಸಾಧಿಸ್ತೀಯ. ಬೇರೆ ಸೀರೆ ಉಟ್ಕೊಂಡಿದ್ದಕ್ಕೆ ಮುಖದಲ್ಲಿ ಕಳೆ ಬಂತೆ ಹೊರತು ಕೈಗಾಗಿದ್ದ ಗಾಯ ಮಾತ್ರ ಹೋಗ್ಲಿಲ್ಲ ನೈನಿ. ಹಾಸಿನಿ, ಇಲ್ಲಿ ನೋಡು, ಈ ಔಷಧಿ ತಗೋ, ಕೈಗೆ ಔಷಧಿ ಹಚ್ಚು. ಅರಿಶಿನ ಹಚ್ಕೊಂಡ್ರೆ ಸರಿ ಹೋಗುತ್ತಕ್ಕ. ಅರ್ಶನಾನೇ ನಿನ್ ಮೈ ಮೇಲ್ ಬಿದ್ದಿದೆ, ಹಾಗಂದ್ ಮಾತ್ರಕ್ಕೆ ನಿನ್ ಮನ್ಸಿಗಾಗಿರೋ ಗಾಯ ವಾಸಿ ಆಗತ್ತಾ? ನನ್ ಮನ್ಸಿಗೆ ಗಾಯನ? ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡ್ಯಾ? ವಿಶಾಲ್ ಮದ್ವೆ ಆಗ್ತಿದ್ದಾನೆ ಅಂತ ಹೊರಗಡೆ ನೀನ್ ನಗ್ತಿದ್ಯಾ, ಆದ್ರೆ ನಿನ್ ಮನ್ಸಿಗೆ ಎಷ್ಟು ನೋವಾಗ್ತಿದೆ ಅಂತ ನಾನು ಊಹೆ ಮಾಡ್ಬಲ್ಲೆ ನೈನಿ. ಹಾಸಿನಿ, ಮೊದ್ಲೇ ಅವಳಿಗೆ ಗಾಯ ಆಗಿದೆ, ನೀನು ನಿನ್ನ ಮಾತಿನಿಂದ ಚುಚ್ಚಬೇಡ. ಗಾಜಿನ ಚೂರು ಚುಚ್ಕೊಂಡಿದೆ ಅಷ್ಟೇ, 2 ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ. ನೀವು ಹೋಗಿ ದೊಡ್ಡಮ್ಮವ್ರೆ. ಈ ಮನೆಗೆ ನಿಜವಾದ ಸೊಸೆ ಅಂತಂದ್ರೆ ಅದು ನೀನೇ ನೈನಿ. ನಿನಗ್ ಹೀಗ್ ತೊಂದ್ರೆ ಕೊಟ್ರೆ ನಮ್ ಕುಟುಂಬನ ಆ ವಿಶಾಲಕ್ಷಮ ತಾಯಿ ಖಂಡಿತ ಕ್ಷಮಿಸಲ್ಲ ನೈನಿ. ನಾನು ದುರಂದಾರಾಗೆ ಮತ್ತೆ ಜಾಸ್ಮಿನ್ಗೆ ಏನು ಹೇಳಕ್ ಆಗ್ತಾ ಇಲ್ಲ ಅಂತ ನನಗ್ ತುಂಬಾ ಬೇಜಾರಾಗ್ತಾ ಇದೆ. ಹೌದು ಅಜ್ಜಿ, ನೀವ್ಯಾಕ್ ಮಾತಾಡ್ದೆ ಸುಮ್ನೆ ಇದ್ರಿ ಅಲ್ಲಿ? ಅವ್ರನ್ನ ಯಾಕೆ ತಡೀಲಿಲ್ಲ ನೀವು? ನೈನಿ, ಏನಾಗಲ್ಲ ನೈನಿ, ಸರಿ ಹೋಗುತ್ತೆ, ಸ್ವಲ್ಪ ತಡ್ಕೋ. ನನ್ ಮಗ ಜಗದೀಶ್ ನಿನ್ನ ಸೊಸೆಯಾಗಿ ಮಾಡ್ಕೊಳ್ದಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮ ಸ್ವಾರ್ಥಕ್ಕೋಸ್ಕರ ನಿನ್ನ ಬಲಿ ಮಾಡಿ ನಿನಗೆ ನೋವು ಕೊಡ್ತಾ ಇದೀವಿ. ನಮ್ಮನ್ನ ಕ್ಷಮಿಸ್ಬಿಡಮ್ಮ ನೈನಿ. ಹಾಗನ್ಬೇಡಿ ದೊಡ್ಡಮ್ಮವ್ರೆ, ನನ್ನ ಹಣೆ ಬರಹ ಹೀಗಿದ್ದಕ್ಕೆ ಇದನ್ನೆಲ್ಲ ಅನುಭವಿಸ್ತಾ ಇದ್ದೀನಿ. ನಿನ್ನ ಹಣೆ ಬರಹದಲ್ಲಿ ಏನ್ ಬರೆದಿದೆಯೋ ಏನೋ, ಯಾವಾಗ್ಲೂ ನಿನಗೆ ನೋವು ಆಗ್ತಾನೆ ಇರುತ್ತೆ. ನಮಗ್ ಶಾಪ ತಗಲ್ತಾನೇ ಇದೆ. ನೈನಿ, ನಾಳೆವರೆಗೂ ಈ ಬ್ಯಾಂಡೇಜ್ ಹೀಗೆ ಇಟ್ಕೋ. ನನ್ನೊಬ್ಳು ಬ್ರೈನ್ ಇದ್ರೆ ಅಮೇರಿಕ ಪ್ರೆಸಿಡೆಂಟ್ ಆಗ್ಬೋದು ಅಂತ ಇಷ್ಟು ದಿನ ಗರ್ವದಿಂದ ಇದ್ದೆ. ಆದ್ರೆ ಇಂಡಿಯಾಗೆ ಕಾಲಿಟ್ ಮೇಲೆ ಆ ಮುಕ್ಕಂಟಿಪುರದ ನೈನಿ ಜೊತೆ ಮಾತಾಡಿದ್ಮೇಲೆ ಅರ್ಥ ಆಯ್ತು, ನನ್ನ ಬ್ರೈನು ಮನೆ ಕೆಲಸದವಳನ್ನ ಹೊರಗೆ ಹಾಕಕ್ಕೂ ಕೆಲ್ಸಕ್ಕೆ ಬರಲಿಲ್ಲ ಅನ್ನೋದು. ಹೇಳದ್ನಲ್ಲ ದುರಂಧರ, ಅವಳು ನೋಡೋಕೆ ದೇವರ ವಿಗ್ರಹದ ಥರ ಪ್ರಶಾಂತವಾಗಿ ಕಾಣ್ತಾಳೆ. ಆದ್ರೆ ಅವಳು ಮಾಂಗಲ್ಯ ವಿಷಯಕ್ಕೆ ಹೋದ್ರೆ ಕಾಳಿಕಾದೇವಿ ಅವತಾರನ ಕಣ್ಣಾರೆ ನೋಡ್ಬೇಕಾಗತ್ತೆ ಅಂತ. ಹೌದಾಂಟಿ, 1-2 ಸಾರಿ ನಾನು ಕೂಡ ಪೆಟ್ಟು ತಿಂದಿದ್ದೀನಿ. ನಿಜ ಹೇಳಬೇಕಂದ್ರೆ ತುಂಬ ಸಲ ತಿಂದಿದ್ದೀನಿ. ಈ ಮನೆಯಲ್ಲಿ ಕೆಲಸದೊಳಗೆ ಬಿದ್ದಿದ್ದಾಳೆ ಅಂತ ನಾವು ಅವಳನ್ನ ನಿರ್ಲಕ್ಷ್ಯ ಮಾಡಿ ಅವಳ ಗೌರವಕ್ಕೆ ಏನಾದರೂ ಧಕ್ಕೆ ತಂದರೆ ಶಿವತಾಂಡವ ಆಡ್ಬಿಡ್ತಾಳೆ. ಇವಾಗ್ಲೇ ಹೀಗಿದ್ರೆ ನಾಳೆ ಮದ್ವೆ ಆದ್ಮೇಲೆ ವಿಶಾಲ್ ಜೊತೆ ಸಂಸಾರ ಮಾಡಕ್ ಬಿಡ್ತಾಳ? ಅದಕ್ಕೆ ಮದ್ವೆಗೂ ಮುಂಚೆ ಅವಳಿಗೊಂದು ಗತಿ ಕಾಣಿಸ್ಬೇಕು ಅಂತಿದ್ದೀನಿ. ನೆವರ್. ಆಗದೆ ಇರೋದ್ರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ. ನೆನ್ಪಿದ್ಯಾ ದುರಂಧರ, ನೀನವಳ ತಾಳಿಗೆ ಕೈ ಹಾಕ್ದಾಗ ನಿಂಗೆ ಹೇಗ್ ಕ್ಲಾಸ್ ತಗೊಂಡ್ಲು? ಅವಳ ಲಗೇಜ್ ಬಿಸಾಕಿ ಅವಳನ್ನ ಆಚೆ ಹಾಕ್ತೀನಿ ಅನ್ಕೊಂಡಾಗ
ಪೊಲೀಸ್ ಅವ್ರನ್ನ ಕರಿತೀನಿ ಅಂತ ವಾರ್ನ್ ಮಾಡಿದ್ದನ್ನ ನೀನಿನ್ನೂ ಮರ್ತಿಲ್ಲ ಅನ್ಕೊಂಡಿದ್ದೀನಿ. ಏಯ್ ಏನೇ ನನಗೆ ಬೆರಳು ತೋರಿಸ್ತೀಯಾ? ನಿನಗೆ ಗೇಟ್ ತೋರಿಸ್ತೀನಿ ನಡಿ. ಮುಟ್ಟಿದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ನೊಬ್ಳನ್ನ ನೀವೇನಾದ್ರೂ ಹೊರಗೆ ಹಾಕಿದ್ರೆ ತಿರುಗಿ 100 ಜನ ಪೊಲೀಸರ ಜೊತೆ ಬರ್ತೀನಿ. ನೀವು ನನ್ನ ಮನೆಯಿಂದ ಆಚೆ ಹಾಕಕ್ಕೆ ಏನ್ ಹಕ್ಕಿದೆ ಅಂತ ಅವ್ರನ್ನ ಕೇಳಿಸ್ತೀನಿ. ಈ ಮನೆ ಸೊಸೆನ ಹೊರಗೆ ಹಾಕಕ್ಕೆ ನೀವ್ ಯಾರು ಅಂತ ನಿಮ್ಮನ್ನೇ ವಿಚಾರಿಸ್ತಾರೆ. ಆ ಕೋಪನೇ, ಆ ಕೋಪದಿಂದನೇ ಅವಳ ಮೇಲೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ದೀನಿ ಅತ್ತಿಗೆ. ಅಬ್ಬಾ ಕೂಲ್ ಡೌನ್ ದುರಂಧರ. ಮದ್ವೆ ಆಗೋವರೆಗೂ ಸ್ವಲ್ಪ ಸುಮ್ಮನಿದ್ಬಿಡು. ಯಾವತ್ತು ಜಾಸ್ಮಿನ್ ಅಧಿಕೃತವಾಗಿ ಈ ಮನೆಗೆ ಸೊಸೆ ಆಗ್ತಾಳೋ ಆ ದಿನ ಅವಳು ಅಫಿಷಿಯಲ್ ಆಗಿ ಕೆಲಸದವಳಾಗ್ತಾಳೆ. ಆಮೇಲೆ ಅವಳು ಕುತ್ತಿಗೆಲ್ ತಾಳಿ ಇದ್ರು ಅದರಿಂದ ನೇಣು ಹಾಕೊಳ್ಳೋಕೆ ಹಣೆ ಕುಂಕುಮ ಅಳಿಸ್ಕೊಳ್ಳೋಕ್ ಮಾತ್ರ ಉಪಯೋಗಕ್ಕೆ ಬರುತ್ತೆ. ಕರೆಕ್ಟೇ ಆಂಟಿ, ಮದ್ವೆ ನಡಿಯಕ್ ಬಿಡಿ. ಹಾಗಾದ್ರೆ ಅವಳನ್ನ ಮದ್ವೆ ಮಂಟಪಕ್ಕೆ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಮದ್ವೆ ನಿಲ್ಲೋದಿಲ್ಲ ದುರಂಧರ. ಯಾಕೆಂದ್ರೆ ಅವಳೇ ಈ ಮದ್ವೆ ನಡೀಲಿ ಅಂತ ಕೇಳ್ಕೋತಿದ್ದಾಳೆ. ಹೌದು ಅತ್ಗೆ, ಆದ್ರೆ ಏನೋ ಕುತಂತ್ರ ನಡೀತಿದೆ ಅಂತ ವಿಶಾಲ್ ಕೂಡ ಹೇಳಿದ್ನಲ್ವಾ? ಅದೇನು ಅಂತ ಹೇಳಲಿಲ್ಲ. ನೈನಿನ್ ಗಾಬ್ರಿಲ್ ನೋಡಿ ಹಾಗೆ ಹೇಳಿರ್ಬೋದು. ನೀನೇನು ಟೆನ್ಷನ್ ಮಾಡ್ಕೋಬೇಡ, ರಿಲ್ಯಾಕ್ಸ್. ಆ ಕುತಂತ್ರ ಮಾಡ್ತಿರೋದು ನಾನೇ ಅಂತ ನಿಮಗೆ ಗೊತ್ತಿಲ್ಲ ಆಂಟಿ. ಪಾಪ ಕಾದ್ ನೋಡಿ. ಬಾಗ್ಲಿ ಯಾಕೆ ಹಾಕಿದ್ರಿ ಯಜಮಾನ್ರೆ? ನೀನ್ ಬಾಯಿ ಬಿಡ್ತೀಯಾ ಅಂತ ಯಜಮಾನ್ರೆ, ಎಲ್ರ ಮುಂದೆ ಹೇಳ್ದೆ ಇರೋದನ್ನ 4 ಗೋಡೆ ಮಧ್ಯೆ ಆದ್ರೂ ನಿಜ ಹೇಳ್ತೀಯಾ ಅಂತ. ಏನ್ ನಿಜ ಬೇಕು ಯಜಮಾನ್ರೆ? ನಿನ್ನನ್ನು ಬೈದ್ರು, ಅವಮಾನ ಮಾಡಿದ್ರು, ನಿನ್ನ ಕತ್ತರಿಸ್ಕೆ ಆಚೆ ತಳ್ತೀವಂದ್ರು, ನಾನು ಕಟ್ಟಿರೋ ತಾಳಿ ಕಿತ್ತಾಕ್ತೀವಂದ್ರು, ನಾನು ಹಣೆಗಿಟ್ಟು ಕುಂಕುಮ ಅಳ್ಸಾಕ್ತೀವಂದ್ರು, ಎಲ್ಲನೂ ನಿನ್ನ ಸಹಿಸ್ಕೊಳ್ಳೋದಕ್ಕೆ ಕಾರಣ ಕೇವಲ ನನ್ನನ್ನು ಕಾಪಾಡೋದಕ್ಕಂತ ಹೇಳ್ದೆ ಅಲ್ವಾ? ಹೌದು ಯಜಮಾನ್ರೆ. ನನಗೇನಾಗುತ್ತೆ ಅಂತ ನೀನು ಈ ರೀತಿ ಎಲ್ಲ ಮಾಡ್ತಿದ್ಯಾ ಅಂತ ನನಗೆ ನೀನು ನಿಜ ಹೇಳಬೇಕು. ಮದುವೆ ಕೆಲಸ ತುಂಬಾನೇ ಇದೆ. ನಾನಿಲ್ಲ ಅಂದರೆ ಎಲ್ಲ ಕೆಲಸ ಹಾಗೆ ಉಳಿದ್ಬಿಡುತ್ತೆ. ನಾನೇ ಇಲ್ಲದೆ ಹೋದ್ರೆ? ಯಜಮಾನ್ರೆ, ನೈನಿ, ನಾನೇ ಇಲ್ಲದೆ ಹೋದ್ರೆ ಈ ಮದುವೆನೇ ನಡೆಯಲ್ಲ ಅಲ್ವಾ? ದಯವಿಟ್ಟು ಹಾಗನ್ಬೇಡಿ ಯಜಮಾನ್ರೆ. ನಾನು ಆ ಮಾತು ಹೇಳಬಾರ್ದು ಅಂದರೆ ನೀನು ನಿಜ ಹೇಳಲೇಬೇಕು. ಕೆಲಸ ಇದೆ ಅಂತ ಹೇಳಿ ತಪ್ಪಿಸ್ಕೋಬೇಡ. ಯಾಕಂದರೆ ನೀನು ಅನ್ಕೊಳ್ಳೋ ಅಪಾಯದಿಂದ ಅಂತೂ ನಾನು ತಪ್ಪಿಸ್ಕೊಳಕ್ಕಾಗಲ್ಲ ಅಲ್ವಾ? ತಪ್ಪಿಸ್ಬೇಕು ಅನ್ನೋದೇ ನನ್ನ ಪ್ರಯತ್ನ ಯಜಮಾನ್ರೆ. ಅದೇನು ಅಂತ ನನಗೂ ಗೊತ್ತಾದರೆ ನನ್ನ ಹುಷಾರಲ್ಲಿ ನಾನು ಇರ್ತೀನಲ್ವಾ? ಅದೇನು ಅಂತ ಹೇಳ್ತೀಯಾ? ಇಲ್ಲದೆ ಇದ್ರೆ ಯಜಮಾನ್ರೆ, ನಿಮಗೆ ಪ್ರಾಣಾಪಾಯ ಇದೆ ಅಂತ ನನಗನ್ನಿಸ್ತಾ ಇದೆ. ಮತ್ತೆ ಕನ್ಸು ಬಿತ್ತಾ? ಈ ಸಲ ಏನು ಕನ್ಸು ಬಿತ್ತು? ಜಾಸ್ಮಿನ್ ನಮ್ಮವರು ತಂದಿರೋ ಹೂ ನಿಮ್ಮೇಲಿಟ್ಟು ಪ್ರಾಣ ಪ್ರಾಣ
ಪ್ರಾಣ ತೆಗಿಬೇಕು ಅನ್ಕೊಂಡಿದ್ದಾರೆ. ಅದ್ರಲ್ಲಿ ವಿಷ ಇದೆ. ಆ ವಾಸನೆ ತಗೊಂಡ್ರೆ ನಿಧಾನವಾಗಿ ಪ್ರಾಣ ಹೋಗುತ್ತೆ ಯಜಮಾನ್ರೆ. ಪ್ರಾಣ ಹೋಗುತ್ತೆ, ಹೊರಟೋಗುತ್ತೆ. ಅಂದ್ರೆ ಜಾಸ್ಮಿನ್ ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದಾಳೆ. ಹಾ, ಹೌದು ಯಜಮಾನ್ರೆ. ನಿನಗೆ ಹೇಗೆ ಗೊತ್ತು ಜಾಸ್ಮಿನ್ ವಿಷ ಪ್ರಯೋಗ ಮಾಡ್ತಿದ್ದಾಳೆ ಅಂತ? ನಿನಗೆ ಹೇಗೆ ಗೊತ್ತು? ಅದು ಹೇಗೆ ಹೇಳ್ದೆ ನೀನು? ಹೇಳು ನಾಯಿನಿ. ನಿನಗೆ ಭವಿಷ್ಯ ತಿಳಿಯೋದ್ರ ಬಗ್ಗೆ ಮನೇಲಿ ಯಾರಿಗೂ ಹೇಳೋಲ್ಲ ಅಂತ ನನಗೆ ಮಾತು ಕೊಡು. ಹೇಳಲ್ಲ ದೊಡ್ಡ ಯಜಮಾನ್ರೆ, ಹೇಳಲ್ಲ. ನಾಯಿನಿ, ಒಂದು ವಿಷಯ ಅರ್ಥ ಮಾಡ್ಕೊ. ಪ್ರಪಂಚದಲ್ಲಿ ಯಾರೇ ಸತ್ತೋದ್ರೂ ಹೆಣದ ಮೇಲೆ ಹೂವನೇ ಇಡೋದು. ಅದು ಮಲ್ಲಿಗೆ ಹೂವ, ಕಾಕಡ ಹೂವನ, ಆರ್ಚಿಡ್ ಹೂವನ ಅಂತ ನೋಡಲ್ಲ. ಶ್ರದ್ಧಾಂಜಲಿ ಅರ್ಪಿಸಿದ್ರ ಅಂತ ನೋಡ್ತಾರೆ. ಹಾಗಂತ ನಿರ್ಲಕ್ಷ್ಯ ಮಾಡಬಾರ್ದು ಅಲ್ವಾ ಯಜಮಾನ್ರೆ? ನೈನಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ದೆ ಎಲ್ರ ಮೇಲೂ ಅಪಾದ ಹೊರಿಸ್ತಾ ಇಷ್ಟು ಹಠಮಾರಿಯಾಗೇ ಇರ್ತೀಯ? ಹಠಮಾರಿತನ ಅಲ್ಲ ಯಜಮಾನ್ರೆ. ಸರಿ, ನೀನೇ ಇಷ್ಟು ಹಠ ಸಾಧಿಸಿದ್ರೆ ನಾನೆಷ್ಟು ಹಠ ಸಾಧಿಸ್ತೀನಿ ಅಂತ ನೋಡುವಂತೆ. ಬಾ ಯಜಮಾನ್ರೆ, ಬಾ. ಆಹಾ, ಓಹೋ, ಅದ್ಭುತವಾಗಿದೆ. ಪ್ರಪಂಚದಲ್ಲಿ ಹೆಣ್ಣಿನ ನಂತರ ಅಂದವಾಗಿರೋದು ಅಂತಂದ್ರೆ ಆರ್ಕಿಡ್ ಹೂ ಅಂತ ಹೇಳ್ಬೋದು. ವಾಟ್ ಅ ಬ್ಯೂಟಿ. ಸ್ಯಾಂಪಲ್ಗೆ ತಂದಿದ್ದೀನಿ. ನೀವು ಓಕೆ ಅಂದರೆ ಮದುವೆ ಮಂಟಪಕ್ಕೆ ಇದನ್ನೇ ಅಲಂಕಾರ ಮಾಡಿ ಅಂತ ಆರ್ಡರ್ ಮಾಡ್ತೀನಿ. ಚೆನ್ನಾಗಿದೆ. ವಿಶಾಲು ಕೂಡ ಫ್ಲವರ್ಸ್ ಅಂದ್ರೆ ತುಂಬಾ ಇಷ್ಟ. ಮತ್ತಿನ್ನೇನು, ಮದ್ವೆ ಹುಡುಗಿ ಹೆಸರು ಫ್ಲವರ್, ಜಾಸ್ಮಿನ್ ಫ್ಲವರ್ ಅಂದ್ರೆ ಮಲ್ಲಿಗೆ ಹೂವು. ಈ ಮದ್ವೆ ಪ್ರಸ್ತಾಪ ಟಾಪಿಕ್ ಆರ್ಚಿಡ್ ಹೂವಿಂದ ಶುರುವಾಗಿ ಮಲ್ಲಿಗೆ ಹೂ ತುಂಬಿರೋ ಕೋಣೆವರೆಗೂ ಹೋಗುತ್ತಾ ಅಂತ. ಹಾಗೆ ಕೂಡ ಹೇಳ್ಬೇಡಮ್ಮ, ಅಪಶಕುನ ಅಂತಾರೆ. ಹೇಳೋದಕ್ಕೆ ಏನಿದೆ ಅಣ್ಣ? ಆದ್ರೂ ನಿಮ್ ಮನ್ಸಲ್ಲಿರೋ ಮಾತನ್ನ ಈ ಹಾಸ್ನಿ ಮುಖಾಂತರ ಹೇಳಿಸ್ತೀರಾ ಅಂತ ಕೇಳಿದೀನಿ. ನೀನ್ ಬಾಯಿ ಮುಚ್ಚೆ. ಅನುಮಾನ ಅನ್ನೋ ಭ್ರಮೆ ನಿನ್ನಲ್ಲಿ ಬಲವಾಗಿ ಬೆಳೆದಿದೆ. ಯಜಮಾನ್ರೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಯಜಮಾನ್ರೆ, ಬಾ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಹೇಳ್ತೀನಿ, ಬಾ. ಆಂಟಿ, ವಾಟ್ ಈಸ್ ಹಿ ಡೂಯಿಂಗ್? ಯಾಕೆ ನೈನಿ ಕೈ ಹಿಡ್ಕೊಂಡು ಬರ್ತಿದ್ದಾನೆ? ಇಲ್ಲಿಂದ ಆದ್ರೆ ಎತ್ಕೊಂಡು ಹೋಗ್ತಿದ್ದ, ಮೇಲಿಂದ ಕರ್ಕೊಂಡು ಬರ್ತಿದ್ದಾನಲ್ವಾ, ಅದಕ್ಕೆ ಕೈ ಹಿಡ್ಕೊಂಡು ಬರ್ತಿದ್ದಾನೆ. ವಾಟ್ ಅ ಬ್ಯೂಟಿಫುಲ್ ಕಪಲ್ ಅಲ್ವಾ? ಯಜಮಾನ್ರೆ, ಬಾ. ಯಜಮಾನ್ ನೋಡು, ವಿಶಾಲ್, ಏನಿದು? ಏನ್ ಮಾಡ್ತಿದ್ಯಾ? ನೈನಿಗಿರೋ ಭಯನ ದೂರ ಮಾಡ್ತಿದ್ದೀನಿ. ಸಾವಿನ ವಾಸನೆ ನಿನಗೆ ಗೊತ್ತಾಗಬೇಕು ನೈನಿ. ನೀನು ಗುರ್ತು ಹಿಡಿಬೇಕು. ಏನ್ ಬ್ರೋ, ಎನಿ ಪ್ರಾಬ್ಲಮ್? ಕೇಳಬೇಕಾಗಿರೋದು ನನ್ನನ್ನಲ್ಲ, ಅವಳನ್ನ. ಹೇಳು ನೈನಿ, ನೀನ್ ಸಮಸ್ಯೆ ಏನು ಅಂತ ಎಲ್ರೂ ಕೇಳ್ತಿದ್ದಾರೆ. ಹೇಳು. ಈ ಹೂನ ಮತ್ತೆ ಯಾಕೆ ತಗೊಂಡ್ಬಂದಿದ್ದೀರಾ? ಮತ್ತೆ ಅಂದ್ರೆ ಮದ್ವೆ ಇದೆಯಲ್ಲ, ಅದಕ್ಕೆ ತಂದಿದ್ದಾರೆ. ಹೂನ ಪೂಜೆಗೆ ಇಲ್ಲ ಫಂಕ್ಷನ್ಗೆ ಅಂತ ತರ್ತಾರೆ. ನನಗ್ ಗೊತ್ತಿರೋ ಹಾಗೆ ಈ ಆರ್ಕಿಡ್ ಹೂವಲ್ಲಿ ಆ ದೇವ್ರಿಗಂತೂ ಪೂಜೆ ಮಾಡಲ್ಲ. ಈ ಹೂನ ಮದ್ವೆಲ್ ಬಳಸ್ತೀರಾ? ತಲೆಗೇನು ಮುಟ್ಕೊಳ್ಳಲ್ಲ.
ಫ್ಯಾಷನ್ಗೆ ಸ್ಟೈಲ್ಗೆ ಸುಂದರವಾಗಿ ಅಲಂಕಾರ ಮಾಡೋದಕ್ಕೆ ಇದು ಉಪಯೋಗಕ್ಕೆ ಬರುತ್ತೆ. ವಿಶ್ ನಿನ್ಗಿಷ್ಟ ಆಯ್ತಾ? ನನಗೇನು ಇಷ್ಟ, ಆದರೆ ನೈನಿಗೆ ಇಷ್ಟ ಇಲ್ಲ. ಹೂ ಇಷ್ಟ ಆಗಲ್ಲ ಅಂತ ಹೇಳೋ ಹುಡುಗಿ ಇವಳೇ ಅನ್ಸುತ್ತೆ. ಕಾರಣ ಇದ್ದೇ ಇರುತ್ತೆ ಅಕ್ಕ. ಈ ಹೂವು ಯಾಕೆ ಇಷ್ಟ ಆಗ್ತಾ ಇಲ್ಲ ನೈನಿ? ಇದು ಇದು ಪೂಜೆಗಲ್ಲ, ಮದ್ವೆಗಲ್ಲ, ಸಾಯಿಸ್ಬೇಕು ಅಂತಾನೆ ತಗೊಂಡ್ ಬಂದಿದ್ದಾರೆ ದೊಡ್ಡಮ್ಮವ್ರೆ. ಏನ್ ನೈನಿ ನೀ ಹೇಳ್ತಿರೋದು? ಈ ಹೂವನ್ನ ಮನೆಗೆ ತಗೊಂಡ್ ಬರ್ಬೇಡಿ ಅಂತ ಜಾಸ್ಮಿನ್ ನಮ್ಮವ್ರಿಗೆ ಹೇಳಿದ್ದೆ ದೊಡ್ಡಮ್ಮವ್ರೆ. ಹೂನ ಜಾಸ್ಮಿನ್ ತಂದಿದ್ದಲ್ಲ, ಜಶ್ವಂತ್ ತಗೊಂಡ್ ಬಂದಿದ್ದು. ಆದ್ರೆ ತಗೊಂಡ್ ಬರಕ್ ಹೇಳಿದ್ದು ಜಾಸ್ಮಿನ್ ನಮ್ಮವ್ರೆ ಅಲ್ವಾ? ಇವಳೇನು ಮತ್ತೆ ಹೂವಿನ ಟಾಪಿಕ್ ತಗೊಂಡ್ ಬಂದ್ಲು? ಇವಳನ್ನ ಸಿಕ್ಕಾಕ್ಸಕ್ ಟ್ರೈ ಮಾಡ್ತಿದ್ದಾಳ. ಏನೇ ಮಾತಾಡ್ತಿದ್ಯಾ ನೀನು? ನಿರ್ವಿಘ್ನವಾಗಿ ನಡೀಲಿ ಅಂತ ನಾವಿಷ್ಟು ಅರೇಂಜ್ಮೆಂಟ್ಸ್ ಮಾಡ್ತಿದ್ರೆ ಯಾರ್ದೋ ಸಾವಿನ ಬಗ್ಗೆ ಮಾತಾಡಿ ನಮ್ಗೆ ಯಾಕೆ ಹಿಂಸೆ ಮಾಡ್ತಾ ಇದೀಯಾ? ನಾನು ಹೇಳ್ತೀನಿ ಆಂಟಿ, ನನಗಿಷ್ಟ ಆಗಿರೋ ಹೂನ ತರಿಸಿ ಡೆಕೋರೇಷನ್ ಮಾಡಿಸೋದು ಈ ನೈನಿಗಿಷ್ಟ ಇಲ್ಲ ಆಂಟಿ. ಅದಕ್ಕೆ ಬೇಕು ಅಂತಾನೆ ಹೀಗೆ ಮಾಡ್ತಿದ್ದಾಳೆ. ಕರೆಕ್ಟಾಗಿ ಹೇಳ್ದೆ ಜಾಸ್ಮಿನ್. ಯಾರ್ದು ಕರೆಕ್ಟು ಪೂರ್ತಿಯಾಗಿ ತಿಳ್ಕೋಬೇಕಲ್ವಾ? ನಿಮ್ ಯಾರಿಗೂ ಪ್ರಾಣದ ಮೇಲೆ ಆಸೆನೇ ಇಲ್ದೇ ಇರೋ ಹಾಗಿದೆ. ಈ ಹೂಗೂ ಪ್ರಾಣಕ್ಕೂ ಏನ್ ಸಂಬಂಧ? ಇದೆ ಅಮ್ಮೋರೆ, ಇದೆ. ಅದಕ್ಕೆ ಈ ಹೂವು ಇಲ್ಲಿರ್ಬಾರ್ದು ಅಂತ ಹೇಳ್ತಿರೋದು ನಾನು. ಅವ್ವ, ಹೂವನ್ ಇಲ್ಲಿ ಇಡಬಾರ್ದು ಅಂದ್ರೆ ಪಾಪ ಹೂವಿನಂತ ಮನ್ಸಿರೋ ಜಾಸ್ಮಿನ್ ಮತ್ತೆ ಜಶ್ವಂತ್ನ ಇಲ್ಲಿರಬಾರ್ದು ಅಂತ ಹೇಳ್ದಂಗಿದೆ. ಅವ್ರು ಹೊರಟು ಹೋದ್ರೆ ಇನ್ನೂ ಒಳ್ಳೇದೇ ಯಜಮಾನ್ರೆ. ಈ ಹೂನ ಇಲ್ಲಿಂದ ತಗೊಂಡು ಹೋಗಕ್ ಹೇಳಿ. ಇಲ್ಲಿರ್ಬಾರ್ದು, ಈ ಹೂನ ಮನೇಲಿ ಇರ್ಬಾರ್ದು, ಇದಿಲ್ಲಿರ್ಬಾರ್ದು. ಅಯ್ಯೋ, ಹೂ ಇಲ್ಲಿರ್ಬಾರ್ದು. ಏನ್ ಮಾಡ್ತಿದ್ಯಾ? ಬಿಡಿ ನನ್ನ. ಬಿಡು ನೈನಿ. ನೈನಿ, ಅಮ್ಮ ನೈನಿ, ನೈನಿ ನಿಂತ್ಕೋ. ನೈನಿ, ನೈನಿ, ಏನಮ್ಮ ಇದು? ಯಾಕೆ ಈ ತರ ಮಾಡಿದೆ? ಲಾಲಿಪಾಪ್ ಕೊಟ್ಟು ಕೇಳಿ. ದುರಂದರ. ಇಲ್ಲ ಅಂದ್ರೆ ಇನ್ನೇನಣ್ಣ, 4 ಬಾರ್ ದುರಂದರ. ವಿಶಾಲ್ ಅವಳನ್ನ ಕೆಳಗೆ ಯಾಕೆ ಕರ್ಕೊಂಡು ಬಂದ ಅನ್ನೋದು ತಿಳ್ಕೋಬೇಕಲ್ವಾ? ಮೊದಲು ಆ ವಿಷಯ ಗೊತ್ತಾಗಬೇಕು. ವಿಶಾಲ್, ನೀ ಹೇಳು. ಆ ಹೂವಲ್ಲಿ ಪ್ರಾಣ ತೆಗೆಯೋ ವಿಷ ಇದೆ ಅಂತ ನೈನಿ ಅನುಮಾನ.